ದೇಹವನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಅನೇಕ ವಿಧಗಳನ್ನು, ಅನೇಕ ವ್ಯವಸ್ಥೆಯನ್ನು ಪುರಾಣ ಹೇಳ್ತದೆ. ಅದರಲ್ಲಿ ಸ್ನಾನ ಅಂತ ಒಂದು. ನಾವೆಲ್ಲ ಸ್ನಾನ ಅಂತ ಎಣಿಸಿಕೊಂಡ್ರೆ ಮೈಗೆ ನೀರು ಹಾಕ್ಕೊಂಡು ಮೈಯ ಕೊಳೆ ತೊಳ್ಕೊಳ್ಳುವುದು ಅಂತ ಮಾತ್ರ ಎಣಿಸಿಕೊಂಡಿದ್ದೇವೆ. ಸ್ನಾನ ಅಂತಂದರೆ ಕೇವಲ ಮೈಯ ಹೊರಗೆ ಚರ್ಮವನ್ನು, ಉಗುರನ್ನು, ಕೂದಲನ್ನು ಅಥವಾ ನಾವು ಉಟ್ಟ ಬಟ್ಟೆಯನ್ನು ತೊಳೆಯುವಂಥದ್ದಲ್ಲ. ಸ್ನಾನ ಎನ್ನುವಂಥದ್ದು ಎರಡು ರೀತಿಯಲ್ಲಿ ಉಂಟು. ಒಂದು ಆಂತರಿಕ ಸ್ನಾನ, ಮತ್ತೊಂದು ಬಾಹ್ಯ ಸ್ನಾನ. ಬಾಹ್ಯ ಸ್ನಾನವನ್ನು ಮಾಡದಿದ್ದರೂ ಯೋಗಿ ಆದವ ಆಂತರಿಕ ಸ್ನಾನವನ್ನು ನಿತ್ಯ ಮಾಡಿಕೊಂಡಿದ್ದರೆ ಅವನಿಗೆ ಯಾವ ಕಿಲ್ಬಿಷವೂ ಇಲ್ಲ, ಪವಿತ್ರವಾಗಿರ್ತಾನೆ. ಒಳಗೆ ಶುದ್ಧ ಇಲ್ಲದೆ ಹೊರಗೆ ಎಷ್ಟು ಒಳ್ಳೆಯ ಸಾಬೂನು ಹಾಕೊಂಡು ಮೈಯನ್ನು ತೊಳ್ಕೊಂಡ್ರು ಆತ ಸ್ನಾನ ಮಾಡಿದ್ದಾನೆ ಅಂತ ಋಷಿಗಳು ಹೇಳುವುದಿಲ್ಲ. ನಾನು ಹಿಂದೆ ಹೇಳಿದ ಹಾಗೆ, ನತೇನ ವೃದ್ಧೋಭವತಿ ಏರಾಸ್ಯ ಬಲಿತಂ ಶಿರಃ. ಯಾರು ಮುದುಕ ಅಂತ ಕೇಳಿದರೆ ತಲೆ ಹಣ್ಣಾದ ಕೂಡಲೇ ಬಾಯಿಯಲ್ಲಿ ಹಲ್ಲು ಬಿದ್ದು ಕೂಡಲೇ ಮುದುಕನಾಗುವುದಿಲ್ಲ. ಯೋಗನಾದರೂ ಓದುವವನಿಗೆ ಮುದುಕ ಅಂತ ಕರೀತಾರೆ ಜ್ಞಾನಿಗಳು ಅಂತ ಹೇಳಿದಾಗ, ಜ್ಞಾನಿಗಳು ಯಾವುದನ್ನು ಸ್ನಾನ ಅಂತ ಕರೀತಾರೆ ಅಂತಂದರೆ ಅಂತರ್ಬಹಿಶುದ್ಧಿ ಎರಡನ್ನೂ ಮಾಡುವಂತಹ ಸಾಧನಕ್ಕೆ ಸ್ನಾನ ಅಂತ ಕರೀತಾರೆ. ಮೈ ತೊಳ್ಕೊಳ್ಳುವಾಗ ಬಾಯಿಯಲ್ಲಿ ಮನಸ್ಸಿನಲ್ಲಿ ತೀರ್ಥಗಳ ಸ್ಮರಣೆ ಇರಬೇಕಂತೆ. ಪುರಾಣ ನಮಗೆ ಎಷ್ಟು ಸೌಲಭ್ಯ ಮಾಡಿಕೊಡ್ತದೆ ಅಂತಂದರೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಹಾಫಲ, ಪುಷ್ಕರದಲ್ಲಿ ಮುಳುಗಿದರೆ ಎಲ್ಲ ಪಾಪ ನಾಶ ಆಗ್ತದೆ, ಪ್ರಯಾಗದಲ್ಲಿ ಹೋಗಿ ದರ್ಶನ ಮಾಡಿದರೆ ಸಾಕು, ಮಾನಸದಲ್ಲಿ ಮುಳುಗಬೇಕು ಅಥವಾ ಅಲಕನಂದೆಯಲ್ಲಿ ಮೀಯಬೇಕು ಅಂತೆಲ್ಲ ಹೇಳ್ತದೆ. ನಾವು ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಇರುವವರಿಗೆ ಅಥವಾ ದೇಶದ ಯಾವುದೋ ಒಂದು ಮೂಲೆಯಲ್ಲಿರುವವನಿಗೆ ಗಂಗಾ ಸ್ನಾನ ಮಾಡಬೇಕು ಅಂತ ಪುರಾಣ ಹೇಳಿದರೆ ಎಲ್ಲಿ ಲಭ್ಯ ಆಗ್ತದೆ? ಪುರಾಣ ಇನ್ನೂ ನಮಗೆ ಸೌಲಭ್ಯವನ್ನು ಮಾಡಿಕೊಡ್ತದೆ. ಗಂಗೇತಿ ಯೋಬ್ರೂಯಾತ್. ನೀವು ಗಂಗೆಯಲ್ಲಿ ಹೋಗಬೇಕು ಅಂತಿಲ್ಲ. ನಿನ್ನೆ ಹೇಳಿದ ಹಾಗೆ ಗಂಗೆಯಲ್ಲಿ ಹೋಗಿಯೂ ಕೂಡ ಬೇರೆ ಯಾವುದೋ ವಿಚಾರ ಮಾತಾಡ್ತಾ ಪಟ್ಟಾಂಗ ಮಾಡ್ತಾ ಮುಳುಗು ಹಾಕಿದರೂ ಆ ಫಲ ಸಿಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಸ್ನಾನ ಮಾಡುವಾಗ ನಮ್ಮ ಬಾವಿಯ ನೀರಿನಲ್ಲಿಯೇ ಗಂಗೆಯನ್ನು ಸ್ಮರಣೆ ಮಾಡಿದರೆ ಅದೇ ಗಂಗೆ ಆಗ್ತದೆ. ಹಾಗಾಗಿ ತೀರ್ಥ ಎನ್ನುವಂಥದ್ದು ಮನಸ್ಸಿನಿಂದ ಆಗುವಂಥದ್ದಷ್ಟೇ ಹೊರತು ನೀರನ್ನು ತೀರ್ಥ ಅಂತ ತಂದು ಹಾಕಿದರೆ ಅಥವಾ ಅದನ್ನು ಶುದ್ಧಿ ಮಾಡಿದರೂ ಪ್ರಯೋಜನ ಇಲ್ಲ. ಮನಃಶುದ್ಧಿ ಆದರೆ ಎಲ್ಲವೂ ತೀರ್ಥವಾಗುತ್ತದೆ ಅಂತ. ಅದಕ್ಕೋಸ್ಕರ ಸ್ನಾನ ಮಾಡುವಾಗ ಒಳಗಿನ ಸ್ನಾನಕ್ಕೂ ಮಹತ್ವ ಕೊಡಬೇಕು, ಕೇವಲ ಹೊರಗಿನ ಸ್ನಾನ ಅಲ್ಲ. ಮೈ ತೊಳೆಯುವುದಲ್ಲ, ಮನವನ್ನೂ ತೊಳೆಯಬೇಕು ಅಂತ ದಾಸರು ಹೇಳ್ತಾರೆ. ಮನವ ಶೋಧಿಸಬೇಕು ನಿತ್ಯ ಮನಸ್ಸನ್ನು ಶೋಧಿಸಬೇಕು ಅಂತ. ಅದು ಹೇಗೆ ಅಂತಂದರೆ, ತಾನು ಇವತ್ತು ಮಾಡಿದ ಎಲ್ಲ ಪಾಪಕರ್ಮಗಳನ್ನು ಒಂದು ಬಾರಿ ಆಲೋಚನೆ ಮಾಡಬೇಕು, ಇವತ್ತು ಮಾಡಿದ ಪುಣ್ಯಕರ್ಮಗಳನ್ನು ಒಂದು ಬಾರಿ ಆಲೋಚನೆ ಮಾಡಬೇಕು. ಅದಕ್ಕೊಂದು ಡೈರಿ ಬರಲಿಕ್ಕೆ ಶಾಸ್ತ್ರ ಪುರಾಣವೇ ಹೇಳ್ತದೆ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ರಾತ್ರಿ ಮಲ್ಕೊಳ್ಳುವಾಗ ಇದನ್ನು ಹೇಳಬೇಕು, ಬೆಳಿಗ್ಗೆ ಎದ್ದು ಕೂಡಲೇ ಹೇಳಬೇಕಂತ. ದೇವರೇ, ಇವತ್ತು ಬೆಳಿಗ್ಗೆಯಿಂದ ಇವತ್ತು ಸಂಜೆಯವರೆಗೆ ಅಥವಾ ರಾತ್ರಿಯವರೆಗೆ ಏನೆಲ್ಲ ಕೆಲಸ ಮಾಡ್ತೇನೆ ಅದೆಲ್ಲ ನಿನ್ನ ಪೂಜೆ ಆಗಲಿ. ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗೆಯವರೆಗೆ ಏನು 12 ಗಂಟೆಗಳ ಗಡ್ದು ನಿದ್ದೆ ಹೊಡಿತೇನೆ ಅದು ನಿನ್ನ ಪೂಜೆ ಆಗಲಿ ಅಂತ. ಹೀಗೆ ಎಣಿಸಿಕೊಂಡ್ರೆ ಆಗುವುದಿಲ್ಲ. ದೇವರ ಪೂಜೆ ಮಾಡುವಾಗ ನಿದ್ದೆ ಮಾಡಬಾರ್ದು, ದೇವರ ಪೂಜೆ ಮಾಡುವಾಗ ಸುಳ್ಳು ಹೇಳಬಾರ್ದು, ದೇವರ ಪೂಜೆ ಮಾಡುವಾಗ ಕೆಟ್ಟ ಆಲೋಚನೆ ಮಾಡಬಾರ್ದು, ದೇವರ ಪೂಜೆ ಮಾಡುವಾಗ ದೌಷ್ಟ್ಯವನ್ನು ಪ್ರದರ್ಶನ ಮಾಡಬಾರ್ದು, ದೇವರ ಪೂಜೆಯಲ್ಲಿ ಕಳ್ಳತನ ಮಾಡಬಾರ್ದು, ದೇವರ ಪೂಜೆ ಮಾಡುವಾಗ ಇನ್ನೊಬ್ಬರಿಗೆ ಹೊಡಿಬಾರ್ದು, ಎಲ್ಲ ಉಂಟಲ್ಲ. ಹಾಗಾಗಿ ನಾನು ಬೆಳಗ್ಗಿಂದ ಸಂಜೆವರೆಗೆ ಮಾಡೋದು ನಿನ್ನ ಪೂಜೆ ಅಂತ ಹೇಳುವಾಗ ಇದನ್ನೆಲ್ಲ ಮಾಡಬಾರ್ದು ಅಂತಲೂ ಅರ್ಥ ಆಯ್ತಲ್ವ. ಆ ದೃಷ್ಟಿಯಿಂದ ಎಲ್ಲ ಕೆಲಸವೂ ದೇವರ ಪೂಜೆ ಆಗಲಿ ಅಂತ ಭಾವಿಸಿದರೆ ಪೂಜೆ ಮಾಡುವಾಗ ಯಾವ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅದನ್ನು ಬೆಳಗ್ಗಿಂದ ಸಂಜೆವರೆಗೆ ಮಾಡಬಾರ್ದು, ರಾತ್ರಿಯಿಂದ ಬೆಳಗ್ಗಿನವರೆಗೂ ಮಾಡಬಾರ್ದು ಅಂತ ಅರ್ಥ ಆಯಿತು. ಆ ದೃಷ್ಟಿಯಿಂದ ಆ ಭಾವನೆ ನಮ್ಮಲ್ಲಿರಬೇಕು ಅಂತ. ಒಂದು ಶ್ಲೋಕಕ್ಕೆ ಅರ್ಥ ಮಾಡುವಾಗ ಮೇಲೆ ಕಾಣುವಂಥದ್ದಕ್ಕೆ ಮಾತ್ರ ಅರ್ಥ ಮಾಡಿ ಪ್ರಯೋಜನ ಇಲ್ಲ. ಅದರ ಆಂತರ್ಯವನ್ನು ತಿಳಿಯುವಂಥದ್ದು ಹೇಗೆ ಅಂತಂದರೆ, ಬೆಳಗ್ಗಿಂದ ಸಂಜೆಯವರೆಗೆ ಮಾಡುವಂಥದ್ದು ಎಲ್ಲವೂ ದೇವರ ಪೂಜೆ ಆಗಲಿ ಅಂತಂದರೆ ಆ ಭಾವನೆ ಬರಬೇಕು ಅಂತಂದರೆ ದೇವರ ಪೂಜೆಗೆ ತೊಂದರೆ ಕೊಡುವಂತಹ ಬೇರೆ ಯಾವುದೇ ಕೆಲಸವನ್ನು ನಾವು ಮಾಡಬಾರ್ದು ಅಂತೂ ಅರ್ಥ ಆಗ್ತದೆ. ತಸ್ಮಾತ್ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಒಳ್ಳೆಯ ಕೆಲಸವಾಗಿ ದೇವರ ಪೂಜೆ ಅಂತ ಅನ್ನಿಸಲ್ಪಡ್ತದೆ. ಕೆಟ್ಟ ಕೆಲಸ ಮಾಡುವಂಥ ಬುದ್ಧಿ ಹೋಗ್ತದೆ ಅಂತ ಅರ್ಥ. ಹಾಗಾಗಿ ಸಾತ್ವಿಕತೆ ಮೈಗೂಡಬೇಕು ಅಂತಂದರೆ ಒಳ್ಳೆಯ ಆಲೋಚನೆ ಮಾಡಬೇಕು ಅಂತ ಅರ್ಥ ಆಗ್ತದೆ. ಆ ದೃಷ್ಟಿಯಿಂದ ಒಳ್ಳೆಯ ಸ್ನಾನವನ್ನು ಮಾಡಬೇಕು ಅಂತ ಪುರಾಣ ಹೇಳ್ತಾ, ಸ್ನಾನ 5 ರೀತಿಯಾಗಿ ಉಂಟು ಅಂತ. ದೇಹವನ್ನು ತೊಳೆಯುವಂಥ ಪ್ರಕ್ರಿಯೆ ಪಂಚಸ್ನಾನ ಅಂತ ಪುರಾಣ ಕರೀತದೆ. ಅದು ಆಗ್ನೇಯ, ವಾರುಣ, ಬ್ರಾಹ್ಮ, ವಾಯವ್ಯ, ದಿವ್ಯ ಅಂತ 5 ರೀತಿಯ ಸ್ನಾನವನ್ನು ಹೇಳಿದೆ. ಎಲ್ರಿಗೂ ಮಾಡಲಿಕ್ಕೆ ಆಗುವಂಥದ್ದು. ಆಗ್ನೇಯ ಸ್ನಾನ ಅಂತಂದರೆ ಭಸ್ಮವನ್ನು ಉಪಯೋಗಿಸಿಕೊಂಡು ಮೈ ತಿಕ್ಕಿಕೊಂಡು ಮಾಡುವಂತಹ ಸ್ನಾನ. ಅಗ್ನಿಯಿಂದ ಬಂದಂತಹ ಭಸ್ಮ ಅದು ರೋಗನಾಶಕ ಹೌದು.
ಆಯುರ್ವೇದದಲ್ಲೂ ಭಸ್ಮಗಳಿಗೆ ಅನೇಕ ಸ್ಥಾನ ಉಂಟು. ಅನೇಕ ವಸ್ತುಗಳನ್ನು ಭಸ್ಮ ಮಾಡಿ ಉಪಯೋಗ ಮಾಡ್ತಾರೆ. ಆ ಭಸ್ಮವನ್ನು ತಿಕ್ಕಿಕೊಂಡು ಸ್ನಾನ ಮಾಡುವಂಥ ವ್ಯವಸ್ಥೆ ಉಂಟು. ಅದರಲ್ಲಿ ಔಷಧದ ಗುಣಗಳಿರ್ತದೆ ಅಂತ. ಹಾಗಾಗಿ ಭಸ್ಮವನ್ನು ಉಪಯೋಗಿಸಿ ಮಾಡುವ ಸ್ನಾನ ಏನುಂಟು, ಮೈ ತಿಕ್ಕುವ ಕ್ರಿಯೆ ಏನು ಉಂಟು, ಅದು ಆಂತರ ಸ್ನಾನ ಅಲ್ಲ, ಬಾಹ್ಯ ಸ್ನಾನ. ಅದಕ್ಕೆ ಆಗ್ನೇಯ ಸ್ನಾನ ಅಂತ ಹೆಸರು. ಇನ್ನೊಂದು ವಾರುಣ ಸ್ನಾನ. ವಾರುಣ ಸ್ನಾನ ಅಂತಂದರೆ ಗಂಗಾದಿ ತೀರ್ಥಗಳನ್ನು ನೀರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ನೀರು ಶುದ್ಧವಾಗಿ ನನ್ನನ್ನು ಶುದ್ಧೀಕರಿಸಲಿ ಅಂತ ಮಾಡುವಂತಹ ಸ್ನಾನಕ್ಕೆ ವಾರುಣ ಸ್ನಾನ ಅಂತ ಕರೀತದೆ ಪುರಾಣ. ಮತ್ತೊಂದು ಬ್ರಾಹ್ಮ ಸ್ನಾನ ಅಂತ. ಬ್ರಹ್ಮ ಅಂದರೆ ಮಂತ್ರ, ಬ್ರಹ್ಮ ಅಂದರೆ ವೇದ. ಮಂತ್ರಗಳನ್ನು ಹೇಳಿಕೊಂಡು ಮಾಡುವ ಸ್ನಾನಕ್ಕೆ ಬ್ರಾಹ್ಮ ಸ್ನಾನ ಅಂತ ಕರೀತದೆ. ಇನ್ನು ವಾಯವ್ಯ ಸ್ನಾನ ಅಂತಂದರೆ ಗೋರಜಸ್ಸಿನಿಂದ ಸ್ನಾನ ಮಾಡಬೇಕು ಅಂತ. ಹಿಂದೆ ಪುರಾಣ ಗೋವಿನ ಬಗ್ಗೆ ತುಂಬ ವಿಷಯ ಹೇಳಿದೆ, ಮುಂದೆಯೂ ಹೇಳ್ತಾ ಉಂಟು. ಗೋವುಗಳು ಸಂಜೆ ಮನೆಗೆ ಬರ್ತಾವಲ್ಲ, ಗುಡ್ಡದಿಂದ ಇಳಿದು ಪರ್ವತದಿಂದ ಇಳಿದು ಬರುವಾಗ ಅವುಗಳ ಗೊರಸಿನಿಂದಾಗಿ ಬೆಳಿಗ್ಗೆ ಹೋಗುವಾಗ ಮೆಲ್ಲ ಹೋಗ್ತದೆ ಗೋಗಳು, ತುಂಬ ಓಡುವುದಿಲ್ಲ. ಸಾಯಂಕಾಲ ಬರುವಾಗ ಓಡ್ತಾ ಬರ್ತದೆ. ಹಾಗಾಗಿ ಗೋಧೂಳಿ ಅಂತ ಕರೆದದ್ದು ಬೆಳಗ್ಗೆ ಅಲ್ಲ, ಸಂಜೆ. ಯಾಕೆಂತಂದರೆ ಅವುಗಳಿಗೆ ಮನೆಗೆ ಬರಬೇಕು ಅಂತ ತವಕ. ಮನೆಯಿಂದ ಹೊರಗೆ ಹೋಗುವಾಗ ಅಷ್ಟು ತವಕ ಇರುವುದಿಲ್ಲ. ಮನೆಗೆ ವಾಪಸ್ ಬರಬೇಕು, ಕತ್ತಲೆ ಆಗ್ತಾ ಉಂಟು, ಮನೆ ಸೇರ್ಕೊಳ್ಬೇಕು ಅಂತ ಸಣ್ಣ ಮಕ್ಕಳಿಗೆ ಇರುವಷ್ಟು ತವಕ ಗೋವುಗಳಿಗೂ ಇರ್ತದೆ. ನಂದೇ ಕಥೆಯಲ್ಲಿ ಬಂದ ಹಾಗೆ ಕರುವನ್ನು ನೋಡಬೇಕು, ಅದಕ್ಕೆ ಹಾಲು ಕೊಡಬೇಕು. ಯಜಮಾನನಿಗೆ ನನಗೆ ಇರಲಿಕ್ಕೆ ಆಶ್ರಯ ಕೊಟ್ಟದ್ರಿಂದ, ಹೊಟ್ಟೆಗೆ ನೀರು ಹುಲ್ಲು ಹಾಕಿದ್ರಿಂದ ಅವನಿಗೇನಾದರೂ ಹಾಲು ಕೊಟ್ಟು ಅವನ ಹೊಟ್ಟೆ ತುಂಬಿಸಬೇಕು ಅಂತ ದನಗಳಿಗೆ ಇರ್ತದಂತೆ ತಲೆಯಲ್ಲಿ. ಅದಕ್ಕೋಸ್ಕರ ಓಡಿಕೊಂಡು ಬರ್ತಾವಂತೆ. ಹಾಗೆ ಓಡಿಕೊಂಡು ಬರುವಾಗ ಧೂಳಿ ಏಳುತ್ತದೆ. ಅದಕ್ಕೆ ಗೋರಜಸ್ಸು ಅಂತ ಹೆಸರು. ಹಾಗೆ ಏಳುವ ಧೂಳು ಔಷಧ ಅಂತ ಪುರಾಣ ಹೇಳ್ತದೆ. ಅದರಿಂದ ಸ್ನಾನ ಮಾಡಬೇಕು ಅಂತಂದರೆ ಎಷ್ಟು ಗೋವುಗಳನ್ನು ಒಬ್ಬೊಬ್ಬ ಸಾಕಬೇಕು ಅಂತ ಗೊತ್ತಾಗ್ತದೆ. ಒಂದು ದನ ಸಾಕಿದರೆ ಅಷ್ಟು ಧೂಳು ಬರುವುದಿಲ್ಲ. ಇವತ್ತು ಧೂಳೇ ಇಲ್ಲದ ಹಾಗೆ ಮತ್ತೆ ನಾವು ಹಟ್ಟಿಗೂ ಮ್ಯಾಟ್ ಹಾಕ್ತಾ ಇದ್ದೇವೆ, ದನಗಳಿಗೆ ಕಷ್ಟ ಆಗ್ತದೆ ಅಂತ. ಕಾಲದ ಪರಿಸ್ಥಿತಿ ಹಾಗುಂಟು. ವಸ್ತುತಃ ದನಗಳನ್ನು ಹಾಗೆ ಬಿಡಬೇಕು ಅಂತ. ದನಗಳನ್ನು ಏನು ಮಾಡಬೇಕು ಅಂತ ಪುರಾಣ ನಮಗೆ ಕೇಳ್ತದೆ. ಗಾವಹ ಸ್ವಚ್ಛಂದ ಚಾರತಃ. ಗೌಹು ಅಂದರೆ ಏನರ್ಥ, ದನ ಅಂದರೆ ಏನರ್ಥ ಅಂತಂದರೆ ಸ್ವಚ್ಛಂದವಾಗಿ ತಿರುಗುವ ಪ್ರಾಣಿ ಅಂತಲೇ ಅದಕ್ಕೆ ಅರ್ಥ. ಗೋತ್ವ ಸಿದ್ಧಿಯಾಗುವುದು ಯಾವಾಗ ಅಂದರೆ ಒಂದು ಗೋವಿಗೆ ತಾನು ಸ್ವಚ್ಛಂದವಾಗಿ ತಿರುಗಾಡುವಾಗ ಗೋತ್ವ ಸಿದ್ಧಿ ಆಗ್ತದೆ. ಹಾಗಾಗಿ ದನಗಳನ್ನು ಕಟ್ಟಲಿಕ್ಕೇ ಇಲ್ಲ ಅಂತ ಅರ್ಥ. ಅದರ ಕುತ್ತಿಗೆಗೆ ಹಗ್ಗ ಹಾಕುವುದೇ ತಪ್ಪು ಅಂತ, ಮೂಗಿಗೆ ಹಾಕುವುದು ಮತ್ತು ತಪ್ಪು ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಗಾವಹ ಸ್ವಚ್ಛಂದ ಚಾರತ. ಯಾಕೆ ಸ್ವಚ್ಛಂದ ಚಾರಣ ಗೋವುಗಳಿಗೆ ಅಂತಂದರೆ, ನೀವು ನೋಡಿ ಗೋವುಗಳನ್ನು ಕಟ್ಟಿ ಹಾಕಿದರೆ ಇರುವುದಕ್ಕಿಂತ ಹೆಚ್ಚು ಗೋವುಗಳನ್ನು ಬಿಟ್ಟರೆ ಹೇಗಿರ್ತವೆ ಅಂತ ನಿಮಗೆ ಗೊತ್ತಾಗ್ತದೆ. ಅದನ್ನು ನೋಡಬೇಕಾದ್ರೆ ಸ್ವಲ್ಪ ಮೇಲೆ ಹತ್ತಿ ಹೋಗಬೇಕು, ಮಲೆನಾಡಿಗೆ ಹೋಗಬೇಕು. ಇವತ್ತು ಮಲೆನಾಡಿನಲ್ಲಿ ಒಂದೊಂದು ಮನೆಯಲ್ಲಿ 50-60 ದನಗಳನ್ನು ಸಾಕುತ್ತಾರೆ. ಯಾವ ದನಗಳಿಗೂ ಊಟ ಇಲ್ಲ, ಯಾವ ದನವನ್ನು ಕಟ್ಟಿ ಹಾಕುವುದಿಲ್ಲ. ಹಟ್ಟಿಗೆ ಒಂದು ಬಾಗಿಲಿರ್ತದೆ, ದನಗಳನ್ನೆಲ್ಲ ಹಟ್ಟಿ ಒಳಗೆ ಹಾಕಿ ಬಾಗಿಲಾಗುವುದು ಅಷ್ಟೇ. ಅವುಗಳ ಜಾಗದಲ್ಲಿ ಹೋಗಿ ಕೂತ್ಕೊಳ್ತವೆ. ಮರು ದಿವಸ ಹಾಗೆ ಕಾಡಿಗೆ ಹೋಗ್ತವೆ. ಯಾವ ದನಕ್ಕೂ ಹಗ್ಗ ಇರುವುದಿಲ್ಲ. 50-60 ದನ ಇದ್ದರೆ ಎಷ್ಟು ದನಕ್ಕೆ ಹಗ್ಗ ಹಾಕುವುದು, ಕಟ್ಟುವುದು. ಹಾಗಾಗಿ ಕರುಗಳಿಗೆಲ್ಲ ಒಂದು ದೊಡ್ಡಿ, ದನಕ್ಕೆಲ್ಲ ಒಂದು ದೊಡ್ಡಿ. ಸ್ವಚ್ಛಂದವಾಗಿ ಬಿಟ್ಟು ಬಿಡ್ತಾರೆ. ಗೋವುಗಳು ಸ್ವಚ್ಛಂದವಾಗಿ ತಿರುಗಿ ಹಾಲನ್ನು ಕೊಡ್ತವೆ. ಅದು ವ್ಯಾಪಾರ ಅಲ್ಲ. ಗೋವುಗಳ ಹಾಲು ಎನ್ನುವಂಥದ್ದು ಇಂಡಸ್ಟ್ರಿ ಅಲ್ಲ. ಎಷ್ಟು ಹಾಲು ಒಂದು ದನ ಕೊಡ್ತದೆ ಅಷ್ಟೇ ಕೊಡ್ತದೆ, ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ, ಕಮ್ಮಿಯೂ ಕೊಡೋದಿಲ್ಲ. ಹಾಗಾಗಿ ಹೆಚ್ಚು ದನ ಇದ್ದರೆ ಹೆಚ್ಚು ಹಾಲು ಆಗ್ತದೆ. ನಾವು ಇವತ್ತೇನು ಮಾಡಿದೆವು ಅಂತಂದರೆ, ಗೋವುಗಳನ್ನು ಸಾಕುವಂಥದ್ದನ್ನು ಒಂದು ವ್ಯಾಪಾರ ಅಂತ ಮಾಡಿಕೊಂಡೆವು. ಗೋ ಸಾಕಾಣಿಕೆ ಎನ್ನುವಂಥದ್ದು ಕೂಡ ಒಂದು ಲಾಭದಾಯಕ ಉದ್ಯಮ ಅಂತ ಮಾಡಿಕೊಂಡದ್ರಿಂದ ದನ ಹೆಚ್ಚು ಹಾಲು ಕೊಡಬೇಕು ಅಂತ ದನವನ್ನೇ ಪರಿಷ್ಕಾರ ಮಾಡಲಿಕ್ಕೆ ಹೊರಟೆವು. ದನಕ್ಕೆ ಯಾವ ಇಂಜೆಕ್ಷನ್ ಕೊಟ್ಟರೆ ಹೆಚ್ಚು ಹಾಲು ಕೊಡ್ತದೆ, ದನಕ್ಕೆ ಯಾವ ಅಂಗಾಂಶಗಳನ್ನು ಜೋಡಿಸಿದರೆ ಮತ್ತೊಂದು ಹೊಸ ತಳಿ ಹುಟ್ಟುತ್ತದೆ, ಅದು ಹಾಲು ಜಾಸ್ತಿ ಕೊಡ್ತದೆ, ಮಾಂಸ ಜಾಸ್ತಿ ಕೊಡ್ತದೆ. ಈ ರೀತಿ ಆಲೋಚನೆ ಮಾಡಿ ಗೋವನ್ನು ನಾವು ಹಾಳು ಮಾಡಿದ್ದೇವೆ, ಗೋವುಗಳು ಹಾಳು ಮಾಡಿದ್ದಿಲ್ಲ. ಎಲ್ಲಿಯೂ ಕೂಡ ಗೋವುಗಳು ಮನುಷ್ಯರನ್ನು ಹಾಳು ಮಾಡುವುದಿಲ್ಲ. ಶಾಸ್ತ್ರ ಎಷ್ಟು ಹೇಳ್ತದೆ ಅಂತಂದರೆ, ಗೋವು ಯಾರನ್ನಾದರೂ ಕೊಂಬಿನಿಂದ ಚುಚ್ಚಿ ಕೊಂದರೆ ಅವನಷ್ಟು ದೊಡ್ಡ ಪಾತಕಿ ಇಲ್ಲ ಅಂತ. ಗೋವು ಯಾರನ್ನಾದರೂ ತುಳಿದುಕೊಂಡ್ರೆ ಅವನಷ್ಟು ದೊಡ್ಡ ಪಾತಕಿ ಇಲ್ಲ ಅಂತ. ಯಾಕೆ ಹೀಗೆ ಹೇಳ್ತದೆ? ಏನಾದರೂ ಚುಚ್ಚಿಕೊಂಡ್ರೆ ಗೋವು ಯಾವತ್ತೂ ಯಾರನ್ನೂ ಹಾಯ್ದು ಕೊಲ್ಲುವುದಿಲ್ಲ. ಹಾಗೆ ಕೊಲ್ಲಬೇಕು ಅಂತಂದರೆ ಅವ ದೊಡ್ಡ ಅಪರಾಧ ಮಾಡಿರಬೇಕು ಅಂತ ಅರ್ಥ. ಅಂಥವನನ್ನು ಮಾತ್ರ ಗೋವು ಕೊಲ್ತದೆ ಅಂತ. ಇವತ್ತಿಗೂ ಕೂಡ ಗೋವುಗಳಿಗೆ ಮನುಷ್ಯ ಹತ್ರ ಬಂದರೆ ಗಾವಹ ಗಂಧೇನ ಪಶ್ಯಂತಿ, ಇದೇ ಪದ್ಮಪುರಾಣ ಹೇಳಿದ್ದು. ಗಾವಹ ಗಂಧೇನ ಪಶ್ಯಂತಿ ಅಂತ. ಕಣ್ಣುಗಳಿಂದ ನೋಡುವುದಲ್ಲ, ಮೂಸಿ ನೋಡ್ತವೆ. ಇವ ಸಾತ್ವಿಕನೋ ರಾಜಸನೋ ತಾಮಸಿಯೋ ಅಂತ ನೋಡಿ. ಅವ ಅಂಥವ ಅಂತಾದರೆ, ಕೆಟ್ಟ ಯೋಚನೆ ಮಾಡುವ ಅಂತಾದರೆ, ಒಳ್ಳೆಯ ಜಾತಿಯ ದನ ಅಂತಾದರೆ, ದೇಶೀಯ ದನ ಅಂತಾದರೆ ಅವನ ಹತ್ರ ಬರುವುದೇ ಇಲ್ಲ. ಯಾಕೆ ಹೇಗೆ ಗೊತ್ತಾಗ್ತದೆ ಅಂದರೆ ಜನ್ಮತಃ ಗೊತ್ತಾಗ್ತದೆ. ಹಾಗಾಗಿ ಗೋವಿಗೆ ತುಂಬ ಮಹತ್ವ ಉಂಟು. ಗೋವುಗಳ ಗೋಧೂಳಿಗೂ ಮಹತ್ವ ಉಂಟು. ಗೋಧೂಳಿಯನ್ನು ಮೈಗೆ ಲೇಪಿಸಿಕೊಂಡು ಮಾಡುವ ಸ್ನಾನಕ್ಕೆ ವಾಯವ್ಯ ಸ್ನಾನ ಅಂತ ಹೆಸರು. ಆಮೇಲೆ ಮತ್ತೊಂದು ದಿವ್ಯ ಅಂತ ಉಂಟು. ದಿವ್ಯ ಎನ್ನುವಂತಹ ಸ್ನಾನಕ್ಕೆ ಅರ್ಥ ನೀವು ಮಾಡಬೇಕಾಗಿಲ್ಲ,
ಮಳೆ ಬರುವಾಗ ಹೊರಗೆ ಹೋಗಿ ನಿಂತರೆ ಸಾಕು, ಬಿಸಿಲು ಬರುವಾಗ ಹೊರಗೆ ಹೋಗಿ ನಿಂತರೆ ಸಾಕು. ಸೂರ್ಯ ಸ್ನಾನ ಅಂತ ಕರೀತೇವಲ್ಲ, ಇವತ್ತು ಸನ್ ಬಾತ್ ಅಂತ ಮಾಡ್ತಾ ಇದ್ದೇವೆ. ಪುರಾಣ ಅದನ್ನು ಯಾವತ್ತೂ ಹೇಳಿದೆ. ನಾವು ಹೊಸ ಹೊಸ ಶಬ್ದಗಳನ್ನು ಕೇಳ್ತೇವೆ, ಪುರಾಣ ಯಾವತ್ತೂ ಹೇಳಿದೆ. ದಿವ್ಯ ಸ್ನಾನ ಅಂದರೆ ಸುಮ್ಮನೆ ಹೋಗಿ ಹೊರಗೆ ನಿಲ್ಲುವುದು. ಮಳೆ ಬರಲಿ ಬಿಸಿಲು ಬರಲಿ ಒಂದಿಷ್ಟು ಹೊತ್ತು ನಿಂತು ಸೂರ್ಯನನ್ನು ನೋಡಿ ಹೊರ ಬಂದರೆ ಅದಕ್ಕೆ ದಿವ್ಯ ಸ್ನಾನ ಅಂತ ಹೆಸರು. ಹೀಗೆ 5 ರೀತಿಯ ಬಾಹ್ಯ ಸ್ನಾನಗಳು ಇದ್ದಾವೆ. ಅದರಲ್ಲಿ ಬ್ರಾಹ್ಮ ಸ್ನಾನ ಎನ್ನುವಂಥದ್ದು ಮಂತ್ರವನ್ನು ಹೇಳಿ ಮಾಡುವುದಾದ್ರಿಂದ ಆಂತರಿಕ ಸ್ನಾನವೂ ಆಗ್ತದೆ. ಈ ಎಲ್ಲ ಸ್ನಾನವನ್ನು ಮಾಡುವಾಗ ಒಳಗಿನಿಂದ ಪುಂಡರೀಕಾಕ್ಷನಾದ ಭಗವಂತನನ್ನು ಧ್ಯಾನಿಸಿಕೊಳ್ಳಬೇಕು. ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗುತ್ತದೆ ಅಂತ ಹೀಗೆ ಅನೇಕ ವಿಚಾರಗಳನ್ನು ನಮಗೆ ಪದ್ಮಪುರಾಣ ತಿಳಿಸ್ತದೆ. ಅದರೊಟ್ಟಿಗೆ ಆಚಾರವನ್ನು ತಿಳಿಸ್ತದೆ, ಮನುಷ್ಯ ಹೇಗೆ ಬದುಕಬೇಕು ಅಂತ. ಒಂದು ಶ್ಲೋಕವನ್ನು ಹೇಳಿ ಉಪನ್ಯಾಸ ಮುಗಿಸ್ತೇವೆ. ನಾವೆಲ್ಲ ಅರಿತುಕೊಂಡಿರುವಂಥದ್ದು ಪುರಾಣ ಪ್ರತ್ಯೇಕವಾಗಿ ಹೇಳಿದೆ ಎನ್ನುವಂಥದ್ದಕ್ಕೆ ವೈಶಿಷ್ಟ್ಯ. ಶಯ್ಯ, ಭಾರ್ಯ, ಶಿಶು, ವಸ್ತ್ರಂ, ಉಪವೀತಂ, ಕಮಂಡಲು, ಆತ್ಮನಃ ಖಚಿತಾ ಶುದ್ಧಾ ನ ಪರೇಶಾಂ ಕದಾಚನ. ಇಷ್ಟು ವಸ್ತುಗಳನ್ನು ಇನ್ನೊಬ್ಬರದ್ದನ್ನು ಉಪಯೋಗ ಮಾಡಬಾರ್ದು, ನಿಮ್ಮದನ್ನು ಮಾತ್ರ ನೀವು ಉಪಯೋಗ ಮಾಡಿ ಅಂತ. ನಾವು ಇವತ್ತು ಒಂದು ಶರ್ಟ್ ಕೊಡಿ ಅಂತಂದ್ರೆ ಯಾರಾದರೂ ಕೊಟ್ಟರೆ ನಿಮ್ಮದಾದರೆ ಬೇಡ, ಹೊಸ್ತಾದರೆ ಹಾಕೊಳ್ತೇನೆ ಅಂತ. ಒಂದು ಲೋಟ ನೀರು ಕುಡಿಲಿಕ್ಕೆ ಒಂದು ಲೋಟ ಕೊಡಿ ಅಂತಂದರೆ ನೀವು ನೀರು ಕುಡಿದ್ರೆ ಬೇಡ, ನನಗೆ ಹೊಸ್ತಾದರೂ ಬೇಕು. ಈ ಕೋವಿಡ್ ಬಂದದ್ರಿಂದ ಯಾವುದೂ ಆಗೋದಿಲ್ಲ. ಈಗ ಮಾಸ್ಕ್ ಕೊಡೋ ಒಬ್ಬರದ್ದು ಮಾಸ್ಕ್ ಇನ್ನೊಬ್ಬರು ಹಾಕೊಳ್ಳೋದಿಲ್ಲ, ಅಥವಾ ಒಬ್ಬರು ನೀರು ಕುಡಿದ ಪಾತ್ರೆಯಲ್ಲಿ ಮತ್ತೊಬ್ಬರು ನೀರು ಕುಡಿಯೋದಿಲ್ಲ. ಈಗ ಶುರು ಮಾಡಿದ್ದೇವೆ. ಪುರಾಣ ಹಿಂದೆ ಹೇಳ್ತಾ ಉಂಟು, ಶಯ್ಯ, ಒಬ್ಬರು ಮಲಗಿದ ಶಯ್ಯೆಯಲ್ಲಿ ಇನ್ನೊಬ್ಬರು ಮಲಗಬೇಡಿ. ಯಾಕೆ ಅಂತಂದರೆ ಅವನ ಶಯ್ಯೆ ಅವನಿಗೆ ಬೇಕಾದ ಹಾಗೆ ನಿರೂಪಿತವಾಗಿರ್ತದೆ, ಅವನಿಗೆ ಮಲ್ಕೊಳ್ಳಿಕ್ಕೆ ಮಾಡಿದ್ದ. ಹಾಗಾಗಿ ಶಯ್ಯ ಎನ್ನುವಂಥದ್ದು, ಹಾಸಿಗೆ ಎನ್ನುವಂಥದ್ದು ಅವನ ಹಾಸಿಗೆ ಅವನಿಗೆ, ಅದನ್ನು ಇನ್ನೊಬ್ಬರು ಉಪಯೋಗ ಮಾಡಬೇಡಿ. ಧ್ವನಿಯೂ ಉಂಟು, ವಾಚ್ಯಾರ್ಥವೂ ಉಂಟು. ಒಬ್ಬರ ಹಾಸಿಗೆಯನ್ನು ಮತ್ತೊಬ್ಬರು ಉಪಯೋಗ ಮಾಡಬಾರದು. ಭಾರ್ಯ, ಒಬ್ಬನ ಹೆಂಡತಿಯನ್ನು ಆತನ ಹೆಂಡತಿಯೊಟ್ಟಿಗೆ ಇರಬೇಕಲ್ಲದೆ ಪರವ ಹೆಂಡತಿ ಅನ್ನೋ ದೃಷ್ಟಿಯಿಂದ ನೋಡಬೇಡಿ. ನೋಡಿದರೆ ಏನಾಗ್ತದೆ ಅಂತ ಗಿರುದ್ರೋಲುಕಿಯದಲ್ಲಿ ಅದನ್ನು ಆಗ ನಾವು ಹೇಳಿದ್ದೇವೆ. ಆ ರೀತಿ ಆಲೋಚನೆ ಮಾಡಿದರೆ ಏನು ಗತಿ ಆಗ್ತದೆ ಅಂತ. ಹಾಗಾಗಿ ಭಾರ್ಯ, ಇನ್ನೊಬ್ಬನ ಹೆಂಡತಿಯನ್ನು ನೋಡಬೇಡಿ, ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಅಂತ ಅರ್ಥ. ಶಿಶು, ಮತ್ತೊಬ್ಬರ ಮಕ್ಕಳನ್ನು ಅವರ ಮಕ್ಕಳ ಹಾಗೆ ನೋಡಿ. ನಿಮ್ಮ ಮಕ್ಕಳ ಹಾಗೆ ನೋಡಬೇಕು ಅಂತಂದರೆ ಪ್ರೀತಿ ಮಾಡಿ, ಆದರೆ ಅದರಲ್ಲಿ ಮಮಕಾರ ಬೇಡ. ಅವರ ಮಕ್ಕಳು ಎನ್ನುವ ದೃಷ್ಟಿಯಿಂದಲೇ ಅವರಿಗೆ ಗೌರವ ಕೊಡಿ, ನಿಮ್ಮ ಮಕ್ಕಳ ಹಾಗೆ ನೋಡಬೇಡಿ. ವಸ್ತ್ರಂ, ಇನ್ನೊಬ್ಬರ ವಸ್ತ್ರ ಅವರಿಗೆ ಕೊಡಿ, ನೀವು ಅದಕ್ಕೆ ಆಸೆ ಪಡಬೇಡಿ, ಅದನ್ನು ಧಾರಣೆ ಮಾಡಬೇಡಿ. ಉಪವೀತಂ ಕಮಂಡಲು, ಉಪವೀತ ಕಮಂಡಲು ಜಲಪಾತ್ರ, ನಿಮ್ಮ ಜಲಪಾತ್ರ ನಿಮಗೆ ಆಗಿರಲಿ, ಇನ್ನೊಬ್ಬರನ್ನು ಉಪಯೋಗ ಮಾಡಬೇಡಿ. ಆತ್ಮನಃ ಖಚಿತಾ ಶುದ್ಧಾ, ಇದು ಅವರವರಿಗೆ ಇದ್ದರೆ ಅವರು ಶುದ್ಧರಾಗುತ್ತಾರೆ, ಇಲ್ಲದಿದ್ದರೆ ಅಶುದ್ಧರಾಗುತ್ತಾರೆ. ಆ ವಸ್ತುವು ಅಶುದ್ಧವಾಗುತ್ತದೆ. ಹಾಗಾಗಿ ನ ಪರೇಶಾಂ ಕದಾಚನ, ಇನ್ನೊಬ್ಬರದ್ದನ್ನು ಉಪಯೋಗ ಮಾಡಬೇಡಿ ಅಂತ. ಈ ವಸ್ತು ಪುರಾಣ ಹೇಳಿದ್ದು 1000 ವರ್ಷಗಳ ಹಿಂದೆ. ಇವತ್ತು ಪ್ರತಿಯೊಂದನ್ನು ಈ ಹೊತ್ತಿಗೆ ನಾವು ಅನುಸರಣೆ ಮಾಡ್ತಾ ಇದ್ದೇವೆ. ಕೋವಿಡ್ ಬಂದದ್ರಿಂದ ಎಲ್ಲದೂ ಹಾಗೆ ಅನುಸರಣೆ ಮಾಡ್ತಾ ಇದ್ದೇವೆ. ಪುರಾಣ ಎನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾಗುವುದಿಲ್ಲ. ಮುಂದೆ ಆಗುವಂತಹ ಸತ್ಯವನ್ನು ಹಿಂದೆ ಹೇಳಿಬಿಡುತ್ತದೆ ಎನ್ನುವುದಕ್ಕೆ ಇಂತಹ ಅನೇಕ ಉದಾಹರಣೆಗಳು ನಮಗೆ ಸಿಗುತ್ತದೆ. ಇಂಥದ್ದನ್ನು ಹೇಳುವುದರ ಮೂಲಕ ಒಂದು 4-5 ವಸ್ತುಗಳನ್ನು ಮಾತ್ರ ಹೇಳಿದ್ದಾರೆ. ಇದರ ಪ್ರಧಾನವಾದ ಉದ್ದೇಶ ಏನು ಅಂತಂದರೆ, ನಿಮ್ಮ ವಸ್ತುಗಳನ್ನು ನೀವೇ ಇಟ್ಟುಕೊಳ್ಳಿ, ಮತ್ತೊಬ್ಬರ ವಸ್ತುವಿಗೆ ಆಸೆ ಪಡಬೇಡಿ ಅನ್ನುವಂಥದ್ದೇ, ಅಷ್ಟೇ ಹೊರತು ಇನ್ನೊಬ್ಬರನ್ನು ಹಾಳು ಮಾಡಬೇಡಿ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಮತ್ತೊಬ್ಬರ ವಸ್ತುವಿಗೆ ನಾವು ಆಸೆ ಪಡಬಾರ್ದು. ಮಾಗೃಧ ಕಸ್ಯಚಿದ್ದನಂ ಎನ್ನುವಂತಹ ಕಸ್ಯಸ್ವಿಧನಂ ಎನ್ನುವಂತಹ ಉಪನಿಷದ್ವಾಣಿ ಪುರಾಣದ ಈ ಮಾತಿಗೆ ಪೂರಕ ಅಂತ ಹೇಳ್ತಾ ಪದ್ಮಪುರಾಣ ನಮಗೆ ಇಂತಹ ಅನೇಕ ವಿಚಾರಗಳನ್ನು ಹೇಳ್ತಾ ಉಂಟು. ಪ್ರತಿಯೊಂದನ್ನು ಕೇಳಲಿಕ್ಕೆ ನಮಗೆ ಸೌಭಾಗ್ಯ ಒದಗಿದೆ, ಆಚರಣೆ ಮಾಡುವಂತಹ ಸೌಭಾಗ್ಯವು ಒದಗಲಿ, ಅಂತಹ ಮನಸ್ಥಿತಿ ಭಗವಂತ ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇವತ್ತು ಮಾಡಿದಂತಹ ಉಪನ್ಯಾಸವನ್ನು, ಒಳ್ಳೆಯ ಚಿಂತನೆಗಳನ್ನು ಶ್ರೀಪಾದರ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡುವ. ಶ್ರೀಕೃಷ್ಣಾರ್ಪಣಮಸ್ತು.